ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಫ್ಲಿಪ್ಕಾರ್ಟಲ್ಲಿ ಒಂದು 500 ಗ್ರಾಮ್ಸ್ದು 2 ಚಿಯಾ ಸೀಡ್ಸ್ ಬಾಟಲ್ನ ಬುಕ್ ಮಾಡಿದ್ದೆ. ಅದು ಬಂದು ಅವ್ರು ಏನು ಮಾಡಿದ್ದಾರೆ ಅಂದರೆ 1 kgದು ಒಂದೇ ಬಾಕ್ಸಲ್ಲಿ ಹಾಕಿ ಕಳಿಸಿದ್ದಾರೆ. ನಾನು ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಕ್ವಾಲಿಟಿ ಚೆನ್ನಾಗಿತ್ತು. ನ್ಯೂಟ್ರಿ ಡಿಲೈಟ್ ಯಾವುದೋ ಒಂದು ಕಂಪ್ನಿದು. ಕಡಿಮೆನೇ 177 200 200 ಒಳಗಡೆನೆ. ಇದು ಬಂದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಚಿಯಾ ಸೀಡ್ಸಿಂದ. ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಮತ್ತು ಎನರ್ಜಿನ ಬೂಸ್ಟ್ ಮಾಡುತ್ತೆ, ವೇಟ್ ಕಂಟ್ರೋಲಿಂಗಿಗೆ ಒಳ್ಳೆಯದು, ಮತ್ತು ಹಾರ್ಟ್ ಹೆಲ್ತ್ಗೆ ಒಳ್ಳೆಯದು. ಅಂದರೆ ಒಮೆಗಾ 3 ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹಾರ್ಟ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ, ಮತ್ತು ತುಂಬ ಹೊತ್ತು ಹೊಟ್ಟೆ ಫುಲ್ಲಾಗಿ ಇಡುತ್ತೆ. ಅದೊಂಥರ ಒಳ್ಳೆಯದು. ಆಮೇಲೆ ಲಾಂಗ್ ಲಾಸ್ಟಿಂಗ್ ಎನರ್ಜಿ ಕೊಡೋಕ್ಕೂ ಹೆಲ್ಪ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ಕ್ಯಾಲ್ಶಿಯಂ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬೋನ್ಸ್ಗೆ ಒಳ್ಳೆಯದು, ಮತ್ತು ಪ್ಲ್ಯಾಂಟ್ ಪ್ರೋಟೀನ್ ಆಗಿರೋದ್ರಿಂದ ಮಸಲ್ಸ್ ಬಿಲ್ಡ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಸ್ಟ್ಯಾಮಿನಾ ಚೆನ್ನಾಗಿರುತ್ತೆ, ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲ ಚೆನ್ನಾಗಿ ಮಾಡ್ಕೋಬೋದು. ಆಮೇಲೆ ಒಂಥರ ಹೈಡ್ರೇಟೆಡ್ ಆಗಿರುತ್ತೆ, ಈಗ ಸಮ್ಮರ್ ಬೇರೆ ಅಲ್ವಾ. ಆಮೇಲೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಸ್ವಲ್ಪ ಇಮ್ಯುನಿಟಿನೂ ಜಾಸ್ತಿ ಮಾಡುತ್ತೆ. ಇದೇನೋ ಪ್ರಮೋಷನ್ ಅಲ್ಲ, ನನಗೆ ಪರ್ಸ್ನಲಿ ದುಡ್ಡು ಕೊಟ್ಟು ನಾನು ತೊಗೊಂಡಿರೋದು. ಮೇಯ್ನಾಗಿ ನನ್ನ ಹಸ್ಬೆಂಡ್ಗೆ ಅಂತ ತರಿಸಿರೋದು. ಆಮೇಲೆ ಜೆಂಟ್ಸ್ಗೆ ಈಗ ಲಿಪಿಡ್ಸು, ಕೊಲೆಸ್ಟ್ರಾಲು ಎಲ್ಲ ಜಾಸ್ತಿ ಇದೆ ಅಂದರೆ ಸ್ವಲ್ಪ ನಾವು ಕೇರ್ ತೊಗೋಬೇಕಾಗತ್ತೆ. ನಮಗೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಅಂತ ಫ್ರೈಡ್ ಐಟಮ್ಸ್ ಕೊಡೋದು, ಎಲ್ಲ ಡೀಪ್ ಫ್ರೈಡ್ ಐಟಮ್ಸ್ ಎಲ್ಲ ಕೊಡೋದು, ಈ ಥರ ಎಲ್ಲ ಮಾಡಬಾರ್ದು. ಯಾವಾಗ ಬೇಕೋ ಆವಾಗ ಒಕೇಶ್ನಲಿ ಕೊಟ್ಟರೆ ಪರವಾಗಿಲ್ಲ, ಬಟ್ ಯಾವಾಗಲೂ ಪ್ರೀತಿ ಜಾಸ್ತಿ ಅಂತ ಜಾಸ್ತಿ ಡೀಪ್ ಫ್ರೈ ಐಟಮ್ಸು. ನನಗೆ ಅದೇ ಅನಿಸೋದು. ಎಲ್ಲೋ ಹೀಗೆ ಓದ್ತಾ ಇದ್ದೆ, ಹೌದಲ್ವಾ, ನಿಜ ಅಲ್ವಾ. ಜಾಸ್ತಿ ಪ್ರೀತಿ ಅಂತ ಜಾಸ್ತಿ ರುಚಿಯಾಗಿ ಇದು ಮಾಡೋದು, ರುಚಿ ಅಂದರೆ ಜಾಸ್ತಿ ಎಣ್ಣೆ, ಈ ಥರದ್ದೆಲ್ಲ ಕೊಡಬಾರ್ದು. ಇದೆಲ್ಲ ಒಳ್ಳೆಯದು. ಮೇಯ್ನಾಗಿ ನೀವು ನಂಬಲ್ಲ ಆಯಿತಾ, 99% ಅವ್ರಿಗೋಸ್ಕರನೇ ತರಿಸಿರೋದು. 1% ಅಷ್ಟೇ ನಾನು ಅವ್ರಿಗೆ ಏನಂದರೆ ಕೊಟ್ಬಿಡ್ತೀನಿ ಅವ್ರಿಗೆ. ಆಫೀಸಲ್ಲೂ ಸ್ವಲ್ಪ ಇಟ್ಕೊಂಡಿರ್ತಾರೆ, ಮನೆಯಲ್ಲೂ ಹಾಕಿ ಆದಷ್ಟು ಕೊಟ್ಟಿರ್ತೀನಿ. ಸೋಕ್ ಮಾಡಿಟ್ಟಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿತಾ ಇರ್ತಾರೆ. ಸೊ ಯುಗಾದಿ ಹಬ್ಬಕ್ಕೆ ನಾನು ಪೋಸ್ಟ್ ಮಾಡಿರೋದ್ರಲ್ಲಿ ತುಂಬ ಜನ ಕೇಳಿದ್ದು ವಡೆ ಹೇಗೆ ಮಾಡಿದ್ರಿ ತೋರಿಸಿ ಅಂತ. ಫ್ರೆಂಡ್ಸ್, ಇವತ್ತು ಯಾವ ರೀತಿ ಮಾಡಿದ್ದೀನಿ ನೀವು ಆ ರೀತಿಯೇ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬಂದಿತ್ತು, ಟ್ರಸ್ಟ್ ಮೀ. ರೆಸಿಪಿಗೆ ಫೈನ್ ಚಾಪ್ಡ್ ಆನಿಯನ್ ಬೇಕು, ಸೊ ಅದನ್ನು ಈಗ ಚಾಪ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಅಗಾರೋ ಇಲೈಟ್ ರೀಚಾರ್ಜಬಲ್ ಮಿನಿ ಎಲೆಕ್ಟ್ರಿಕ್ ಚಾಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇನಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದರಲ್ಲೊಂದು ಮಿನಿ ಎಲೆಕ್ಟ್ರಿಕ್ ಚಾಪರು, ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡು, ಮತ್ತು ಒಂದು USB ಕೇಬಲ್ ಇರುತ್ತೆ. ಜೊತೆಗೆ ಯೂಸರ್ ಮ್ಯಾನ್ಯುಯಲ್ ಕೂಡ ಕೊಟ್ಟಿರ್ತಾರೆ. ಇದು ಕ್ವಿಕ್ಕಾಗಿ ಈಸಿಯಾಗಿ ಚಾಪಿಂಗ್ ಮಾಡ್ಕೋಬೋದು. ಎವ್ರಿ ಡೇ ಸ್ಟ್ರೇನ್ ಇರುತ್ತಲ್ಲ, ಅದನ್ನು ಸಿಂಪಲ್ ಮಾಡ್ಕೋಬೋದು. ಚಾಪಿಂಗು ಮಿನ್ಸಿಂಗು ಕೂಡ ಈಸಿಯಾಗಿ ಹೋಗುತ್ತೆ. ಸೊ ಈ ಥರ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಕೊಟ್ಟಿರ್ತಾರೆ. ಇದರಲ್ಲಿ ಡ್ಯುಯಲ್ ಸೇಫ್ಟಿ ಟಚ್ ಮೆಕ್ಯಾನಿಸಮ್ ಇರುತ್ತೆ. ಅಂದರೆ ಲಿಡ್ ಕರೆಕ್ಟಾಗಿ ಲಾಕ್ ಆಗಿಲ್ಲ ಅಂದರೆ ಅದು ಆನೇ ಆಗಲ್ಲ. ಸೊ ಸೇಫ್ಟಿಯಾಗಿ ಯೂಸ್ ಮಾಡ್ಕೋಬೋದು. ಇದು ಬಂದು 250 ml 1 year ವ್ಯಾರಂಟಿ ಇರುತ್ತೆ. ಇದು USB ಕೇಬಲ್ಲು. ಈ ಥರ ಅಡಾಪ್ಟರ್ ಇರುತ್ತಲ್ಲ, ಅದಕ್ಕೆ ಈ USB ಕೇಬಲ್ನ ಹಾಕಿ ಚಾರ್ಜ್ ಮಾಡ್ಕೋಬೋದು. 4 hours ಚಾರ್ಜ್ ಮಾಡೋದ್ರಿಂದ ನೀವು 30 minutes ಅಷ್ಟು ಈ ಚಾಪರ್ನ ಯೂಸ್ ಮಾಡ್ಕೋಬೋದು. ಇದು ಬಂದು 100% BPA ಫ್ರೀ ಮೆಟೀರಿಯಲಿಂದ ಮಾಡಿರ್ತಾರೆ. ಅದರಿಂದ ನ್ಯಾಚುರಲ್ ಫ್ಲೇವರ್ಸ್ ಎಲ್ಲನೂ ಪ್ರಿಸರ್ವ್ ಆಗಿರುತ್ತೆ. ಜೊತೆಗೆ ಟೇಸ್ಟ್ ಕಂಟಾಮಿನೇಷನ್ ಅದೆಲ್ಲ ಏನೂ ಆಗಲ್ಲ. ಇದರಲ್ಲಿ 30 watts ಮೋಟರ್ ಇರುತ್ತೆ, ಮತ್ತು ಇದು ಚಿಕ್ಕದಾಗಿರೋದ್ರಿಂದ ಟ್ರಾವೆಲ್ ಫ್ರೆಂಡ್ಲಿ ಕೂಡ. ಪಿಕ್ನಿಕ್ಗೆ, ವೆಕೇಷನ್ಗೆ ಎಲ್ಲ ಯೂಸ್ ಮಾಡ್ಕೋಬೋದು. ಈಗ ಬೌಲು ಬ್ಲೇಡು ಹಾಕಿ ರಫ್ ಆಗಿ ಚಾಪ್ ಮಾಡ್ಕೊಂಡಿರೋಂಥ ಆನಿಯನ್ನ ಹಾಕ್ತಾ ಇದ್ದೀನಿ. ಈಗ ನೋಡಿ, ಆ ಮೋಟರ್ ಫಿಕ್ಸ್ ಮಾಡಿ ಜಸ್ಟ್ 1 ಬಟನ್ ಪ್ರೆಸ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಜಸ್ಟ್ ಫ್ಯೂ ಸೆಕೆಂಡ್ಸಲ್ಲಿ ಎಷ್ಟು ಫೈನ್ ಚಾಪಿಂಗ್ ಆಗಿರೋಂಥ ಆನಿಯನ್ ಸಿಗುತ್ತೆ ಅಂತ ನೋಡ್ತಾ ಇರ್ಬೋದು, ಎಷ್ಟು ಫೈನ್ ಚಾಪಿಂಗ್ ಆಗಿದೆ ಅಂತ. ನೆಕ್ಸ್ಟ್ ಅದೇ ಬೌಲಲ್ಲಿ ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫೈನ್ ಚಾಪಿಂಗ್ ಮಾಡ್ಕೊತಾ ಇದ್ದೀನಿ. ಈವನ್ ಕೊತ್ತಂಬರಿ ಸೊಪ್ಪು ಅಷ್ಟೇ ತುಂಬ ಸಣ್ಣದಾಗಿ ಕಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ರೆಸಿಪೀಸ್ಗೆಲ್ಲ. ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪು ಎಷ್ಟು ಫೈನಾಗಿ ಚಾಪ್ ಆಗಿದೆ ಅಂತ. ಗಾರ್ನಿಷಿಂಗಿಗೆ ತುಂಬ ಬೆಸ್ಟ್ ಇದು. ಆ ಬೌಲು, ಬ್ಲೇಡು ಎಲ್ಲನೂ ನೀವು ನೀಟಾಗಿ ವಾಟ್ರಲ್ಲಿ ವಾಶ್ ಮಾಡ್ಬೋದು. ಮೋಟರ್ ಡ್ಯಾಂಪ್ ಕ್ಲಾತಲ್ಲಿ ವೈಪ್ ಮಾಡಿ. ಈಗ ನೋಡಿ, ಈರುಳ್ಳಿ ಎಲ್ಲ ಎಷ್ಟು ಫೈನಾಗಿ ಚಾಪ್ ಆಗಿದೆ. ಕಡಲೆಬೇಳೆ ನೆನೆಸಿದ್ದೀನಿ, 1 hour ನೆನೆಸಿದ್ರೆ ಸಾಕು. ಮಿಕ್ಸಿಗೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಅಡಿಕೆ, ಅರಶಿನ, ಜೀರಿಗೆ ಎಷ್ಟೆಷ್ಟು ತೋರಿಸ್ತಾ ಇದ್ದೀನಿ ಅಷ್ಟು. ನೆಕ್ಸ್ಟು ಒಂದು ಅರ್ಧ ಈರುಳ್ಳಿ, 2 ಪೀಸಷ್ಟು ಚಕ್ಕೆನ ಹಾಕಿದ್ದೀನಿ. ಇದರ ಜೊತೆಗೆ ನೆನೆಸ್ಕೊಂಡಿರುವಂಥ ಕಡಲೆಬೇಳೆ 1-1.5 ಗಂಟೆ ಟೈಮ್ ನೆನೆಸಿ ಸಾಕು. ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ,
ಮಸಾಲೆ ನುಣ್ಣಗೆ ಹಾಕ್ಕೋಬೇಕು. ಏಕೆಂದರೆ ಶುಂಠಿ ಎಲ್ಲ ತರಿ ತರಿಯಾಗಿ ಬಾಯಲ್ಲಿ ಸಿಕ್ಕರೆ ಚೆನ್ನಾಗಿರಲ್ಲ. ಆಮೇಲೆ ಬರೀ ಬೇಳೆನ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಳ್ಳಿ. ಸೆಕೆಂಡ್ ಟ್ರಿಪ್ಪಿಂದ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೆ ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಚೆನ್ನಾಗಿ ಸಿಗುತ್ತೆ. ಈಗ ಫೈನಾಗಿ ಚಾಪ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೋಬೇಕು. ನಿಮ್ಗೆ ಗೊತ್ತಲ್ವ ಎಷ್ಟು ಚೆನ್ನಾಗಿ ಈರುಳ್ಳಿ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟು ಸ್ವಲ್ಪ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಕಾದ್ರೆ 2 ದಿನ ಫ್ರಿಜ್ಜಲ್ಲಿ ಇಡ್ಬೋದು, ಉಪ್ಪು ಹಾಕದೇ ಇದ್ದರೆ. ನೀವು ಆಗಲೇ ಇಷ್ಟೂ ಮಾಡ್ಕೊತಿದ್ದೀರಾ ಅಂದರೆ ಉಪ್ಪು ಹಾಕಿ ಕಲಸಿಡಿ. ನಾನು ಹಾಗೆ ಇಡ್ತಾಯಿದ್ದೀನಿ. ಯಾಕೆಂದರೆ ಆಗ ಸ್ವಲ್ಪ ಮಾಡ್ಕೊಂಡಿದ್ದು, ಸಂಜೆ ಇನ್ನು ಸ್ವಲ್ಪ ಹಾಕಿದ್ವಲ್ಲ ಆಗ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ಕೊತೀವಿ. ಅಂದರೆ ಇದೊಂದು ಟ್ರಿಕ್. ಉಪ್ಪು ಹಾಕದೇ ಇದ್ದರೆ ನೀವು ಸ್ವಲ್ಪ 2 ದಿನವೂ ಇಟ್ಕೋಬೋದು, ಇನ್ನೂ ಟೇಸ್ಟ್ ಚೆನ್ನಾಗೇ ಆಗುತ್ತೆ. ಈಗ ಉಪ್ಪನ್ನು ಹಾಕಿ ನೋಡಿ, ಸ್ವಲ್ಪನೇ ಉಪ್ಪನ್ನು ಹಾಕಿ ಅರ್ಧ ಭಾಗಕ್ಕೆ ಮಾತ್ರ ಮಿಕ್ಸ್ ಮಾಡಿಕೊಂಡು, ಇನ್ನು ವಡೆ ಮಾಡೋದೆಲ್ಲ ಗೊತ್ತಲ್ವ, ಈ ರೀತಿ ಫಸ್ಟ್ ರೌಂಡ್ ಮಾಡ್ಕೊಳ್ಳಿ. ಕೈನ ತೇವ ಮಾಡಿಕೊಂಡು ಈ ರೀತಿ ಸ್ವಲ್ಪ ತಟ್ಕೊತ ಹೋಗಿ ವಡೆ ಶೇಪ್ ಕೊಟ್ಟು ಕಾದಿರುವಂಥ ಎಣ್ಣೆಲಿ ಫ್ರೈ ಮಾಡಿದ್ರೆ ಆಯಿತು. ಅದು ನಿಮ್ಮ ಹತ್ರ ಕಬ್ಬಿಣದ್ದು ಬಾಣಲಿ ಇದ್ದರೆ, ಕಡಾಯಿ ಇದ್ದರೆ ಅದರಲ್ಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಮೀಡಿಯಮ್ಮು ಹೈ ಈ ಥರ ಚೇಂಜ್ ಮಾಡಿಕೊಂಡು ಈ ರೀತಿ ಕೆಂಪಗೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಷ್ಟೇ, ತುಂಬ ಚೆನ್ನಾಗಾಗುತ್ತೆ. ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ, ಉಪ್ಪನ್ನು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಯಾಕೆಂದರೆ ಸಬ್ಸಿಗೆಯಲ್ಲೂ ಸ್ವಲ್ಪ ಉಪ್ಪಿರುತ್ತೆ, ಉಪ್ಪು ಅಂತ ಅನಿಸ್ಬಾರ್ದು. ಎತ್ತಿಟ್ಕೋತೀರ ಫ್ರಿಜ್ಜಲ್ಲಿ ಅಂದರೆ ನೀವು ಸ್ವಲ್ಪ ಉಪ್ಪನ್ನು ಹಾಕೋಕ್ಕೆ ಹೋಗಬೇಡಿ. ಸೊ ಟ್ರೈ ಮಾಡಿ. ನಿಮಗೆ ಅಗಾರೋ ಚಾಪರ್ ನಿಜವಾಗ್ಲೂ ಯೂಸ್ ಅನಿಸುತ್ತೆ ಆಯಿತಾ. ಎಷ್ಟೊಂದು ಈರುಳ್ಳಿ ಎಲ್ಲ ಕಟ್ ಮಾಡೋಕ್ಕೆ, ತರಕಾರಿ ಎಲ್ಲ ಕಟ್ ಮಾಡೋಕ್ಕೆ ಯೂಸ್ ಅನಿಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಜವಾಗ್ಲೂ ನನಗೆ ಯೂಸ್ ಆಗ್ತಾಯಿದೆ, ನೀವು ಕೂಡ ಟ್ರೈ ಮಾಡಿ ಆಯಿತಾ. ನೆಕ್ಸ್ಟ್ ಇವತ್ತು ಬಟ್ಟೆ ಒಗೆಯೋ ಕಾರ್ಯಕ್ರಮ ಆಯಿತು. ತುಂಬಾ ಬಟ್ಟೆ ಒಗಿಬೇಕಿತ್ತು. ಸರ್ಫ್ ಹಾಕಿ ನೀರು ಹಾಕಿ ಆ ಕಡೆ ಎಲ್ಲ ಬಟ್ಟೆ ತರಕ್ಕೆ ಹೋದೆ. ಅದು ನೋಡಿದ್ರೆ ಈ ಥರ ಫುಲ್ಲಾಗಿ ನೊರೆ ಬಂದಿತ್ತು. ಈಗಲೂ ಒಂಥರ ಮಕ್ಕಳ ಥರನೇ ನೊರೆಯಲ್ಲಿ ಆಟಾಡೋದು, ನೀರಲ್ಲಿ ಆಟಾಡೋದು ಅಂದರೆ ನನಗಂತೂ ಭಾರಿ ಇಷ್ಟ. ರಿಲ್ಯಾಕ್ಸಿಂಗ್ ಅಂತ ಅನಿಸ್ತಾ ಇರುತ್ತೆ. ನಾವು ಕೆಲಸ ಮಾಡ್ಬೇಕಾದ್ರೆ ಸೀರಿಯಸ್ಸಾಗಿ ಮಾಡ್ತೀವಿ, ಸ್ಟ್ರೇನು ಪ್ರೆಷರ್ ತೊಗೊಂಡು ಮಾಡ್ಕೋತೀವಲ್ವ, ಆ ಕೆಲಸ ಮಾಡಬೇಕು ಅಂತಲೇ ಅನಿಸಲ್ಲ. ಅದು ಯಾವಾಗ ನಾವು ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ, ಸ್ವಲ್ಪ ಬಾಡಿಯಲ್ಲಿ ಶಕ್ತಿ ಇಲ್ಲ ಅಂದ್ರೂ ಎನರ್ಜಿ ಬಂದುಬಿಡುತ್ತೆ. ಟಬ್ಬಲ್ಲಿ ಸ್ವಲ್ಪ ನೀರೆಲ್ಲ ಹಾಕಿ ನೆನೆಸ್ತಾ ಇದ್ದೆ. ಇದನ್ನು ನಾವು ಆ್ಯಕ್ಚುಲಿ ಸ್ವಲ್ಪ ಬ್ರಷ್ ಮಾಡಿ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ. ನನಗೆ ಯಾವಾಗಲೂ ಅಷ್ಟೇ, ಡೈರೆಕ್ಟಾಗಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ನನಗೇನೋ ಫುಲ್ ಆ ಕೊಳೆ ಎಲ್ಲ ಹೋಗಲ್ಲ ಅಂತ ಅನಿಸ್ತಿರುತ್ತೆ. ತುಂಬ ಏನಾದ್ರು ಹುಷಾರಿಲ್ಲ, ಸುಸ್ತಾಗಿದೆ ಅಂದರೆ ಡೈರೆಕ್ಟಾಗಿ ಹಾಕ್ತೀನಿ, ಇಲ್ಲ ಅಂತಲ್ಲ. ಬಟ್ ಈ ಥರ ಸಂಡೇದು ತೋರಿಸ್ತಾ ಇರೋದು. ಸ್ವಲ್ಪ ಟೈಮ್ ಇದೆ ಅಂದಾಗ ನೆನೆಸಿ, ಪೌಡ್ರಲ್ಲಿ ನೆನೆಸಿ ಸ್ವಲ್ಪ ತಿಕ್ಕಿ ಬ್ರಷ್ ಮಾಡಿ ಈ ಥರ ಕುಸುಬ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ನೀಟಾಗಿ ಅನಿಸುತ್ತೆ, ಆ ಡಿಫ್ರೆನ್ಸ್ ನಿಮಗೆ ಕಾಣುತ್ತೆ ಆಯಿತಾ. ನಾನು ಯಾವಾಗಲೂ ಆ ಥರ ಮಾಡ್ತಾಯಿರ್ತೀನಿ. ಸೊ ಸುಮಾರು ಜನ ಅಂದ್ಕೊಳ್ಳೋದು ಕೋಪ ಬಂದಾಗ ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ. ತುಂಬ ಪ್ರಾಬ್ಲಮ್ಸ್ನ ಹೇಳ್ತೀನಲ್ಲ, ಕೋಪದಿಂದ ತುಂಬ ಬರುತ್ತೆ. ನಾನು ವ್ಲಾಗಲ್ಲಿ ಹೇಳಿದ್ದೆ ಹೋದ ಸತಿ, ಕೋಪ ಕಂಟ್ರೋಲ್ ಮಾಡ್ಕೋಬೇಕು, ನಮ್ಮ ಬಿಹೇವಿಯರ್ ಆ ಥರ ಇರಬೇಕು ಅಂತ. ಕೋಪ ಬಂದಾಗ ಏನು ಮಾಡ್ತೀರಲ್ವ, ಇಮಿಡಿಯೇಟಾಗಿ ಏನು ಮಾಡಬೇಕು ಅಂದರೆ ಸೈಲೆಂಟ್ ಆಗಿಬಿಡಿ, ಏನೂ ಮಾತಾಡೋಕ್ಕೆ ಹೋಗಬೇಡಿ ತುಂಬ ಕೋಪ ಬರ್ತಾಯಿದೆ ಅಂದರೆ. ಆಮೇಲೆ ಸ್ವಲ್ಪ ಡೀಪ್ ಬ್ರೀತ್ ತೊಗೊಳ್ಳಿ, ಕೂತ್ಕೊಂಡು ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳಿ, ಅಥವಾ ಆ ಜಾಗನ ಖಾಲಿ ಮಾಡಿ. ಇವೆಲ್ಲ ವರ್ಕ್ ಆಗುತ್ತೆ ಆಯಿತಾ. ಅದೇ ಥಿಂಕ್ ಮಾಡ್ತಾಯಿದ್ರೆ ತುಂಬ ಕೋಪ ಬರ್ತಿರತ್ತೆ. ಏನಾದ್ರು ಕೌಂಟಿಂಗು, ಏನಾದ್ರು ಬೇರೆ ಯೋಚನೆ ಮಾಡೋದು, ಆ ಥರ ಎಲ್ಲ ಮಾಡಿ. ಆಮೇಲೆ ಮೇಯ್ನಾಗಿ ನಾನು ಹೇಳ್ತೀನಲ್ಲ, ಆ ಜಾಗದಲ್ಲಿ ಇರಲೇಬೇಡಿ. ಆ ಜಾಗದಲ್ಲಿ ಇದ್ದಷ್ಟು, ಆ ವ್ಯಕ್ತಿನ ನೋಡಿದಷ್ಟು, ಆ ಸಿಚುವೇಶನ್ನ ಇನ್ನೂ ಫೇಸ್ ಮಾಡಿದಷ್ಟು ಕೋಪ ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕೆ ಆ ಜಾಗನ ಖಾಲಿ ಮಾಡಿ ಸ್ವಲ್ಪ ಹೊತ್ತು. ಆಮೇಲೆ ನೀರು ಕುಡೀರಿ, ಒಂದು 1/4 ಲೀಟ್ರು 300 ml ಅಷ್ಟು ನೀರು ಕುಡಿದ್ಬಿಡಿ. ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅದು ಇಮಿಡಿಯೇಟ್ ಎಫೆಕ್ಟು ಆಯಿತಾ. ಆಮೇಲೆ ನೀವು ಸಮಾಧಾನ ಮಾಡ್ಕೊಳ್ಳೋದು, ಮೆಡಿಟೇಷನ್ ಮಾಡೋದು ಅದು ಸೆಕೆಂಡರಿ. ಇದು ಇಮಿಡಿಯೇಟಾಗಿ ಮಾಡಬೇಕು. ಆ ಜಾಗನ ಖಾಲಿ ಮಾಡಿ ಡೀಪ್ ಬ್ರೀತ್ ತೊಗೊಂಡು ಸೈಲೆಂಟ್ ಆಗಿಬಿಡಿ. ಮಾತಾಡಿದ್ರೆ ಕೆಲವು ಸತಿ ನೀವು ನೆನೆಸ್ಕೊಳ್ಳಿ ಆಯಿತಾ. ಈ ವಿಡಿಯೋ ನೋಡ್ಬೇಕಾದ್ರೆ ನೀವು ಯಾವಾಗನ ತುಂಬ ಕೋಪ ಮಾಡ್ಕೊಂಡಿದ್ರಲ್ಲ, ಆ ಸಿಚುವೇಶನ್ನ ನೆನೆಸ್ಕೊಳ್ಳಿ. ಅಥವಾ ಯಾವ ಸಿಚುವೇಶನ್ಗೆ ನಿಮಗೆ ಯೂಶ್ವಲಿ ತುಂಬ ಕೋಪ ಬರುತ್ತೆ ಅಂಥ ಸಿಚುವೇಶನ್ನ ನೆನೆಸ್ಕೊಳ್ಳಿ. ತುಂಬ ಬಾಯಿಗೆ ಬಂದಂಗೆ ಬೈಬೇಕು ಅಂತ ಅನಿಸಿರುತ್ತೆ, ಹೊಡಿಬೇಕು ಅಂತ ಅನಿಸ್ತಿರುತ್ತೆ. ಅದು ಕಾಮನ್ ಅಪ್ಪ, ನಮ್ಮ ಹ್ಯೂಮನ್ ಟೆಂಡೆನ್ಸಿನೇ ಅದು. ಆ ಥರ ಎಮೋಷನ್ಸ್ ಇರುತ್ತೆ ನಮಗೆ. ಬಟ್ ನಮ್ಮ ಹ್ಯೂಮನ್ ನೇಚರ್ ಏನು, ನಮಗೆ ಜ್ಞಾನ ಕೊಟ್ಟಿರ್ತಾನೆ ದೇವರು, ಬುದ್ಧಿವಂತ ಜೀವಿ ಅಂತ ಹೇಳೋದೇನಕ್ಕೆ, ನಮ್ಮ ಎಮೋಷನ್ಸ್ನ ಕೂಡ ಕಂಟ್ರೋಲ್ ಮಾಡ್ಕೋಬೇಕು ಆಯಿತಾ. ಆ ಥರ ಇಮಿಡಿಯೇಟ್ ಎಫೆಕ್ಟ್. ಸೆಕೆಂಡು, ನಾನೀಗ ಕೋಪ ಮಾಡಿಕೊಂಡ್ರೆ ನಿಜವಾಗ್ಲೂ ವರ್ತಾ ಅಂತ ಯೋಚನೆ ಮಾಡಿ. ಕೆಲವು ಜಾಗದಲ್ಲಿ ಕೋಪ ಮಾಡ್ಕೋಬೇಕು, ಮಾಡಿಕೊಳ್ಳೇಬೇಕು. ನಾನು ಅದು ಟೀಚರ್ ಹೇಳ್ತಾ ಇದ್ದೀನಿ.
ಕೆಲವರು ಬಿದ್ದೋಗಿರ್ತಾರೆ ಸ್ಟೂಡೆಂಟ್ಸು. ಅವ್ರ ಹತ್ರ ಕೆಲಸ ತೆಗಿಬೇಕು, ಅವ್ರಿಗೆ ಓದಿಸ್ಬೇಕು ಅಂದರೆ ಕೋಪ ಮಾಡ್ಕೋಬೇಕು, ಅಥವಾ ಕೋಪ ಮಾಡ್ಕೊಂಡಂಗೆ ಪ್ರಿಟೆಂಡ್ ಮಾಡಬೇಕು, ಆಯಿತಾ. ಕೆಲವು ಸತಿ ಎಷ್ಟೋ ಸತಿ ನಾನು ಮಾಡೋದು ಎರಡನೇ ಥರ. ಅಂದರೆ ನನ್ನ ಟೆಂಪರ್ನ, ನನ್ನ ಹೆಲ್ತ್ನ ಹಾಳು ಮಾಡಿಕೊಂಡು ಒಬ್ರಿಗೆ ಓದಿಸೋ ಅವಶ್ಯಕತೆ ಇರಲ್ಲ. ಅದು ಸ್ಮಾರ್ಟ್ ಟೀಚರಿಂಗ್ ಮಾಡಬೇಕು. ನನಗೆ ನನ್ನ ಮಕ್ಕಳು ಓದಬೇಕು, ನಾನು ನನ್ನ ಹೆಲ್ತ್ನ ಹಾಳು ಮಾಡ್ಕೋಬಾರ್ದು, ಆಯಿತಾ. ಸುಮಾರು ಜನ ಟೀಚರ್ಸಿಗೆ BP ತಂದ್ಕೊಂಬಿಟ್ಟಿರ್ತಾರೆ, ಯಾಕೆಂದರೆ ಮಕ್ಕಳು ಓದಲ್ಲ, ಕಿರ್ಚಬೇಕು, ಬೈಬೇಕು, ಅದೆಲ್ಲ. ಸೊ ಕೆಲವು ಸತಿ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬೇಕಾಗುತ್ತೆ, ಇಲ್ಲ ಅಂತಲ್ಲ. ಕೆಲವು ಸತಿ ನಿಜವಾಗ್ಲೂ ಕೋಪ ಬರುತ್ತೆ, ಎಷ್ಟು ಹೇಳ್ಕೊಟ್ರು ಇವ್ರಿಗೆ ಇಂಟ್ರೆಸ್ಟ್ ಇರಲ್ಲ, ಬೇಜವಾಬ್ದಾರಿತನ ಆ ಥರ ಎಲ್ಲ ಅನಿಸ್ತಾ ಇರುತ್ತೆ, ಕೋಪ ಬಂದೇ ಬರುತ್ತೆ. ಬಟ್ ಆದಷ್ಟು ಕೂಡ ನಾವು ಎಷ್ಟು ಕಾಮಾಗಿ ಹ್ಯಾಂಡಲ್ ಮಾಡ್ತೀವೋ ಅದು ಇಂಪಾರ್ಟೆಂಟು. ನೆಕ್ಸ್ಟ್, ಬೋತ್ ವೇಸ್. ಇದೊಂದು ಕೆಲವು ಸತಿ ಹಸ್ಬೆಂಡ್ ವೈಫ್ ವಿಷಯದಲ್ಲಿ ವರ್ಕ್ ಆಗುತ್ತೆ. ನಾವು ನಮ್ಮ ಪಾಯಿಂಟ್ ಆಫ್ ವ್ಯೂ, ನಮ್ಮದೇ ಆ್ಯಂಗಲ್ ಯೋಚನೆ ಮಾಡ್ತಿದ್ರೆ ಮೇ ಬಿ ಅವ್ರ ಆ್ಯಂಗಲಿಂದ ಅವ್ರು ಕರೆಕ್ಟೇನೋ, ಮೇ ಬಿ ಅವ್ರ ಪರಿಸ್ಥಿತಿ ಹೆಂಗಿರುತ್ತೋ. ಸೊ ವಿ ಹ್ಯಾವ್ ಟು ಪುಟ್ ಅವರ್ ಸೆಲ್ಫ್ ಇನ್ ದೇರ್ ಶೂಸ್. ಅಂದರೆ ಅವ್ರ ಸಿಚುವೇಶನ್ಸ್ನ ನಾವು ಅರ್ಥ ಮಾಡಿಕೊಂಡ್ರೆ ಮೇ ಬಿ ನಮ್ಮ ಕೋಪ ಕಡಿಮೆ ಆಗ್ಬೋದೇನೋ. ಆಮೇಲೆ ಎಷ್ಟೋ ಸತಿ ನಾವು ಊಹೆ ಮಾಡ್ಕೊಳ್ಳೋದು, ಅಸ್ಯೂಮ್ ಮಾಡ್ಕೊಳ್ಳೋದು, ಅದರ ಬದಲಾಗಿ ಏನೋ ಗೆಸ್ ಮಾಡಿ ಹಿಂಗಿರ್ಬೋದೇನೋ, ಹಂಗಿರ್ಬೋದೇನೋ, ಹಿಂಗೆ ಮೋಸ ಮಾಡಿದ್ರೇನೋ, ಹಿಂಗೆ ಮಾತಾಡಿದ್ರೇನೋ ನನ್ನ ಬಗ್ಗೆ, ಹಿಂದೆ ಹಿಂಗೆ ಇದು ಮಾಡ್ತಿದ್ದಾರೇನೋ ಅಂತ ಅಂದ್ಕೊಳ್ಳೋ ಬದಲು ಹೋಗಿ ಕ್ಲಾರಿಫೈ ಮಾಡಿಕೊಂಡ್ರೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಅಸ್ಯೂಮ್ ಮಾಡ್ಕೊಳ್ಳೋಕ್ಕಿಂತ ಅಂತ ಅನಿಸುತ್ತೆ. ಓವರ್ ಥಿಂಕು ಅಷ್ಟೇ. ಈ ಥರ ಮಾಡಿದ್ರು ಮುಂದೆ ಹಿಂಗೆ ಮಾಡ್ತಾರೇನೋ ಅನ್ನೋದು ಇಮ್ಯಾಜಿನೇಷನಿಂದ ಕೂಡ ನಮಗೆ ಕೋಪ ಜಾಸ್ತಿ ಆಗುತ್ತೆ. ಆದಷ್ಟು ಸೊಲ್ಯೂಷನ್ ಬಗ್ಗೆ ಈ ಥರ ಮಾಡಿದ್ರೆ ಸಾಲ್ವ್ ಆಗುತ್ತೆ ಅಂತ ಒಂದು ಥಾಟ್ ಬಂದ್ರೂ ನಮ್ಮ ಕೋಪ ಎಷ್ಟೋ ಮಟ್ಟಕ್ಕೆ ಕಡಿಮೆ ಆಗುತ್ತೆ, ಆಯಿತಾ. ಕಡಿಮೆ ಆಗುತ್ತೆ ಅಂತ ಏನಿಲ್ಲ. ಆಮೇಲೆ ಕಾನ್ಷಿಯಸ್ ಇರಬೇಕು. ಎಷ್ಟೇ ಏನೇ ಅಲ್ಲಿ ಸಿಚುವೇಶನ್ಸ್ ಇದ್ದರೂ ಕೂಡ ನಮ್ಮ ಸೆಲ್ಫ್ ಕಂಟ್ರೋಲ್, ನಮ್ಮ ಬುದ್ಧಿನ ಯಾರ್ದೋ ಕೈಗೆ ಕೊಡೋಕ್ಕೆ ಹೋಗಬಾರ್ದು. ನಮ್ಮ ಬುದ್ಧಿ ನಮ್ಮ ಕೈಯಲ್ಲೇ ಇರಬೇಕು. ಹೆಂಗೆ ನಾನು ರಿಯಾಕ್ಟ್ ಮಾಡಬೇಕು, ಹೆಂಗೆ ಮಾತಾಡಬೇಕು, ಯಾವ ಪದ ಯೂಸ್ ಮಾಡಬೇಕು, ಇವರು ನನ್ನ ಕೋಪಕ್ಕೆ, ಇವ್ರಿಗೆ ನಾನು ಎಕ್ಸ್ಪ್ಲನೇಷನ್ ಕೊಡಬೇಕಾ, ನನ್ನ ಬುದ್ಧಿ ನನ್ನ ಕೈಯಲ್ಲಿರಬೇಕು, ಕೋಪ ಕಡಿಮೆ ಆಗುತ್ತೆ. ಆಮೇಲೆ ಇಲ್ಲ ನಾನು ಮಾತಾಡಲೇಬೇಕು ಅಂದರೆ ಟೋನ್ನ ಸರಿ ಮಾಡ್ಕೊಳ್ಳಿ. ಅಂದರೆ ಕಾಮಾಗಿ ಎಕ್ಸ್ಪ್ಲೇನ್ ಮಾಡಿ. ನಾವು ಅಪ್ಸೆಟ್ ಆಗಿರ್ತೀವಿ, ಬಟ್ ಅಪ್ಸೆಟ್ ಆಗಿದ್ದರೂ ಕೂಡ ಸ್ವಲ್ಪ ಕಾಮಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ನಿಜವಾಗ್ಲೂ ನನಗೆ ಆ ರಿಲೇಷನ್ಶಿಪ್ ಇಂಪಾರ್ಟೆಂಟು, ಅವ್ರ ಜೊತೆ ಲೈಫ್ ಲೀಡ್ ಮಾಡಬೇಕು, ಅವ್ರ ಫಸ್ಟ್ ಸರ್ಕಲ್ಲು. ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ಲೈಫಲ್ಲಿ ಫಸ್ಟ್ ಸರ್ಕಲ್ ರಿಲೇಷನ್, ಸೆಕೆಂಡ್ ಸರ್ಕಲ್ ರಿಲೇಷನ್ ಅಂತ ಇರುತ್ತೆ. ಫಸ್ಟ್ ಸರ್ಕಲ್ ಅಂದರೆ ನಮ್ಮ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸು, ರಿಲೇಟಿವ್ಸು, ಇವ್ರುಗಳು. ಸೆಕೆಂಡ್ ಅಂದರೆ ಫ್ರೆಂಡ್ಸು ಕೂಡ ಫಸ್ಟ್ ಸರ್ಕಲಲ್ಲಿ ತುಂಬ ಕ್ಲೋಸ್ ಫ್ರೆಂಡ್ಸು. ಸೆಕೆಂಡ್ ಅಂದರೆ ಓಕೆ ಫ್ರೆಂಡ್ಸು, ಓಕೆ ರಿಲೇಟಿವ್ಸು, ಆ ಥರ. ಥರ್ಡ್ ಸರ್ಕಲ್ ಅಂದರೆ ಇನ್ನು ಹಾಯ್ ಬಾಯ್ ಆ ಥರ ಇರುತ್ತೆ. ಸೊ ಫಸ್ಟ್ ಸರ್ಕಲ್ ಅಂದರೆ ಅವ್ರ ಜೊತೆ ನಾವು ಪಳಗಬೇಕು, ಮಾತಾಡಬೇಕು, ಲೈಫ್ ಲೀಡ್ ಮಾಡಬೇಕು. ಅವ್ರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಆ ಥರ. ಸೊ ಟೋನ್ನ ಕಂಟ್ರೋಲ್ ಮಾಡ್ಕೋಬೇಕು. ಮತ್ತು ಎಲ್ಲನೂ ಪರ್ಸ್ನಲಿ ತೊಗೋಬಾರ್ದು. ಎಲ್ಲನೂ ನಮ್ಮ ಬಗ್ಗೆನೇ ಆಗಿರುತ್ತೆ, ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ, ಕೋಪ ಕಡಿಮೆ ಆಗುತ್ತೆ. ಈಗೋ ಬಿಟ್ಬಿಡಿ. ನನ್ನ ಈಗೋನ ಹರ್ಟ್ ಮಾಡಿದ್ರು, ಗೆ ಅವಮಾನ ಮಾಡೋಂಗೆ ನಡ್ಕೊಂಡ್ರು, ಈ ಥರ ಎಲ್ಲ ಈಗೋನ ಬಿಟ್ಬಿಡಿ. ಎಷ್ಟು ಬೇಗ ನೀವು ಫರ್ಗಿವಿಂಗ್ ನೇಚರ್ ಇರುತ್ತೋ, ಅಂದರೆ ಎಷ್ಟು ಬೇಗ ಕ್ಷಮಿಸ್ತೀರೋ ಅಷ್ಟು ನಿಮ್ಮ ಕೋಪ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಮನಸ್ಸಲ್ಲೇ ಇಟ್ಕೊಂಡು ಎಷ್ಟು ದಿನ ಕೋಪ ಮಾಡ್ತಾ ಇರ್ತೀವಿ ಅಂದರೆ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ, ಮನೇಲಿ ವಾತಾವರಣನೇ ಚೇಂಜ್ ಆಗಿಬಿಡುತ್ತೆ. ಎಸ್ಪೆಷಲಿ ತಾಯಂದ್ರಿಗೆ ಕೋಪ ಬಂದಿದೆ ಅಂದರೆ ಮನೆ ವಾತಾವರಣ ನೋಡೋಕ್ಕಾಗಲ್ಲ, ಅಷ್ಟು ಚಿಂದಿ. ಅಂದರೆ ಫುಲ್ಲು ಸ್ಮಶಾನ ಮೌನ ಅಂತಾರಲ್ಲ ಅಷ್ಟು. ಅದು ಇನ್ನು ಅಪ್ಪ ಅಮ್ಮ ಏನಾದರೂ ಜಗಳ ಆಡ್ಬಿಟ್ಟಿದ್ದಾರೆ ಅಂದರೆ ಮಕ್ಕಳ ಸ್ಥಿತಿ ಬೇಡ, ಒಂಥರ ಬೇಜಾರಾಗ್ತಾ ಇರುತ್ತೆ. ಅದಕ್ಕೇ ಜಗಳ ಆಡಲೇಬೇಡಿ ಅಂತ ಏನು ಹೇಳಲ್ಲ, ಜಗಳ ಆಡದೆ ಯಾವ ರಿಲೇಷನ್ನು ಇಲ್ಲ, ಇದ್ದೇ ಇರುತ್ತೆ. ಬಟ್ ಇಂಟೆನ್ಸಿಟಿ ಆಫ್ ಫೈಟಿಂಗು, ಡ್ಯೂರೇಷನ್ನು ಅದು ಕಡಿಮೆ ಮಾಡಿಕೊಂಡ್ರೆ ಆಯಿತು, ಅಷ್ಟೇ. ಮನಸ್ತಾಪ ಬರುತ್ತೆ ಫ್ರೆಂಡ್ಸ್, ಅದೇನು ಬರುತ್ತೆ ಹೋಗುತ್ತೆ. ಯಾಕೆಂದರೆ ಎಲ್ಲರೂ ಪರ್ಫೆಕ್ಟ್ ಅಲ್ಲ, ನಾವುಗಳು ಪರ್ಫೆಕ್ಟ್ ಅಲ್ಲ, ನಾವು ತಪ್ಪು ಮಾಡ್ತೀವಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರುತ್ತೆ. ಬಟ್ ಎಷ್ಟು ಬೇಗ ಅದನ್ನು ಪ್ಯಾಚಪ್ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟು. ಕರೆಕ್ಟಾಗಿ ತಿನ್ನಿ. ಆ ಟೈಮಲ್ಲಿ ಉಪವಾಸ ಮಾಡಿಕೊಂಡು ತಲೆನೋವು ಬರುತ್ತೆ, ನಿದ್ದೆ ಸರಿಗೆ ಬರೋಲ್ಲ, ಅದೇನೋ ಕೋಪದಿಂದ ಅಳುನೂ ಬರುತ್ತೆ. ಮೇನಾಗಿ ಬರೋದೇ ಅದು ಕೋಪದಿಂದ, ಕೆಲವ್ರಿಗೆ ಅಳು ಬರುತ್ತೆ, ಆಯಿತಾ. ಆ ಟೈಮಲ್ಲೇ ಸ್ವಲ್ಪ ನಾವು ವಾಕ್ ಮಾಡೋದು, ಅದು ಒಂದಿನಕ್ಕೆ ಹೊರ್ಟೋದ್ರೆ ಪರವಾಗಿಲ್ಲ. ಕೆಲವ್ರಿಗೆಲ್ಲ 1 ವಾರ, 5 ದಿನ, 10 ದಿನ ಕೋಪ ಹಾಗೇ ಇರುತ್ತೆ. ಅಷ್ಟು ಲೆವೆಲಿಗೆ ಮೇಂಟೈನ್ ಮಾಡಿರ್ತಾರೆ. ಅದು ನಾವೇ ಕೊರಗೋದು, ಅದು ನಿಮಗೇ ಗೊತ್ತದು. ನಾವೆಷ್ಟು ಕೋಪ ಇಟ್ಕೋತೀವೋ ಎಲ್ಲರ ಲೈಫು ಚೆನ್ನಾಗಿರುತ್ತೆ, ಎಲ್ಲ ಮನೇಲೆಲ್ಲ ನಾರ್ಮಲ್
ನಾರ್ಮಲಾಗೇ ಇರ್ತಾರೆ. ನಾವೇ ಕೊರಕ್ಕೊಂಡು ಮಾಡಿಕೊಂಡು ಒಂದು 10 ದಿನ ಆದಮೇಲೆ ನಾವೇ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಬದಲು ಏನೋ ಅದನ್ನು ಬಿಟ್ಬಿಟ್ರೆ ಯಾರಿಗೋಸ್ಕರ, ನಾನು ಅದೇನೇ ಹೇಳೋದಲ್ವಾ, ಯಾರಿಗೋಸ್ಕರ ನಾವು ಬಿಟ್ಬಿಡ್ತೀವಿ? ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೋಸ್ಕರನೇ ಅಲ್ವಾ. ಆಮೇಲೆ ಅದು ಫಸ್ಟ್ ಸರ್ಕಲ್ಲು, ಅವರು ಇಂಪಾರ್ಟೆಂಟ್ ನಮಗೆ. ಅವ್ರು ನಿಜವಾಗ್ಲೂ ನಮಗೆ ಬೆಲೆ ಕೊಡ್ತಾರೆ ಅಂದ್ರೇ ಅವ್ರು ನಮ್ಮ ಫಸ್ಟ್ ಸರ್ಕಲ್ಲು. ಅದನ್ನು ನೆನ್ಪಿಟ್ಕೊಳ್ಳಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆದರೂ ಕೂಡ ನಮ್ಮ ಕಷ್ಟಕ್ಕಾಗಲ್ಲ ಅವರು, ನಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ ಅವ್ರು ನಮ್ಮ ಫಸ್ಟ್ ಸರ್ಕಲ್ ಅಲ್ಲೇ ಅಲ್ಲ. ಯಾರೇ ಇರ್ಬೋದು, ಬ್ಲಡ್ ರಿಲೇಷನ್ ಇರ್ಬೋದು, ಯಾರೇ ಇರಲಿ, ನಮ್ಮನ್ನು ಅರ್ಥ ಮಾಡ್ಕೊಳ್ಳಲ್ಲ, ನಮ್ಮ ಕಷ್ಟಕ್ಕೆ ಅವ್ರು ಆಗಲ್ಲ ಅಂದರೆ ಅವರೆಂಥ ಫಸ್ಟ್ ಸರ್ಕಲ್ಲು? ಕರೆಕ್ಟಾ? ನಾವು ಡಿಸೈಡ್ ಮಾಡ್ಕೋಬೇಕು. ಈಗ ನಾನು ಮಧ್ಯದಲ್ಲಿ ನನ್ನ ಲೈಫ್ ಇದು ಅಂತ ಅಂದ್ಕೊಂಡಾಗ ನನ್ನ ಫಸ್ಟ್ ಸರ್ಕಲ್ ಯಾರು? ನನಗೆ ಯಾರು ಕಷ್ಟದಲ್ಲಿ ನನಗಾಗ್ತಾರೆ, ನನ್ನ ಫೀಲಿಂಗ್ಸ್ನ ಅರ್ಥ ಮಾಡಿಕೊಡ್ತಾರೆ, ನನ್ನ ಅಳು ಬಂದಾಗ ನನಗೆ ಒಂದು ಭುಜ ಅಂತ ಕೊಡ್ತಾರೆ ಅಂದರೆ ಅವ್ರು ನಮ್ಮ ಫಸ್ಟ್ ಸರ್ಕಲು. ಸುಮ್ಮನೆ ಫಾರ್ ನೇಮ್ ಸೇಕ್ ಫ್ಯಾಮಿಲಿ ಮೆಂಬರ್ಸ್, ನೇಮ್ ಸೇಕ್ ಫ್ರೆಂಡ್ಸ್, ರಿಲೇಟಿವ್ಸ್ ಅವ್ರು ನಮ್ಮ ಫಸ್ಟ್ ಸರ್ಕಲ್ ಅಲ್ಲ. ಸೊ ಡಿಸೈಡ್ ಮಾಡ್ಕೋಬೇಕು ನಮ್ಗೆ ಯಾರು ಇಂಪಾರ್ಟೆಂಟು ಅಂತ. ಆಮೇಲೆ ಆದರೆ ನಿಮ್ಮ ಫೀಲಿಂಗ್ಸ್ನ ಯಾರಾನ ಟ್ರಸ್ಟ್ ವರ್ತಿ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಅವರು ಏನಾದರೂ ನಿಜವಾಗ್ಲೂ ನಿಮ್ಮ ಜೆನ್ಯೂನ್ ಫ್ರೆಂಡ್ ಆದರೆ ಮಾತ್ರ ಶೇರ್ ಮಾಡ್ಕೊಳ್ಳಿ. ಅವ್ರೇನಾದ್ರು ಸೊಲ್ಯೂಷನ್ ಕೊಡ್ಬೋದು, ಕೋಪ ಕಡಿಮೆ ಆಗುತ್ತೆ. ಎಷ್ಟೊಂದು ಸತಿ ಅವ್ರ ಕಷ್ಟಗಳನ್ನ ಹೇಳ್ಕೊಂಡಿರ್ತಾರೆ, ಆಗ ನಮ್ಗೆ ಅನಿಸುತ್ತೆ ನಮ್ಮ ಪ್ರಾಬ್ಲಮೇ ಕಡಿಮೆ ಅಂತ ಅನಿಸುತ್ತೆ. ಸೊ ಆ ಕೋಪ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಆದಷ್ಟು ಆರ್ಗ್ಯುಮೆಂಟ್ಸ್ನ ಅವಾಯ್ಡ್ ಮಾಡಿ. ತುಂಬ ಫಿಟ್ಟಿಂಗ್ ಇಡೋ ಜನಗಳು ಜಾಸ್ತಿ ಇರ್ತಾರೆ. ನಾವೇನೋ ಅವರಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಂಡಿರ್ತೀವಿ, ಬಟ್ ಅವರು ತುಪ್ಪ ಹಾಕ್ತಾ ಇರ್ತಾರೆ ಉರಿಯೋ ಬೆಂಕಿಗೆ. ಸೊ ಅಂಥವ್ರನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ಆಮೇಲೆ ನೀವೇ ಅಂದ್ಕೊಳ್ಳಿ, ಯಾರೂ ಪರ್ಫೆಕ್ಟ್ ಆಗಿಲ್ಲ ಲೈಫಲ್ಲಿ, ನಾನು ಏನು ಕರೆಕ್ಟಾಗಿಲ್ಲ. ಆಮೇಲೆ ನಾವು ಕರೆಕ್ಟು ಅಂತ ಅಂದ್ಕೊಂಬಿಟ್ರೆ ಎಲ್ಲರೂ ಕರೆಕ್ಟಾಗಿರಬೇಕು, ನನ್ನ ಹತ್ರ ಎಲ್ಲರೂ ಚೆನ್ನಾಗೇ ಇರಬೇಕು, ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಬಂದ್ಬಿಡುತ್ತೆ. ಯಾರೂ ಕರೆಕ್ಟಿಲ್ಲ ಫ್ರೆಂಡ್ಸ್. ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ, ಅದನ್ನು ತಿದ್ಕೊಂಡು ಮುಂದೆ ಹೋಗ್ತಾನೆ ಇರಬೇಕು. ಅದೇ ಥರ ನಮ್ಮ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು ಯಾರನ್ನಾಗಿರ್ಬೋದು ತಪ್ಪುಗಳನ್ನ ಮಾಡ್ತಾನೆ ಇರ್ತಾರೆ. ಅದಕ್ಕೆಲ್ಲ ಕೋಪ ಮಾಡಿಕೊಂಡು ನಮ್ಮ ಹೆಲ್ತು, ನಮ್ಮ ಪೀಸ್ ಆಫ್ ಮೈಂಡ್ ಹಾಳು ಮಾಡ್ಕೊಳ್ಳೋ ಬದಲು ಆ್ಯಕ್ಚುಲಿ ಹೇಳಬೇಕು ಗೊತ್ತಾ, ಗೆಲ್ಲೋದಕ್ಕಿಂತ ನೆಮ್ಮದಿ ಇಂಪಾರ್ಟೆಂಟು. ಈ ಲೈನ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಏನೋ ಒಂದು ಆರ್ಗ್ಯುಮೆಂಟು, ಏನೋ ಒಂದು ಸಿಚುವೇಶನ್ನು, ಅದನ್ನು ಗೆಲ್ಲೋದಕ್ಕಿಂತ ಗೆದ್ದಾದ್ಮೇಲೂ ಕೆಲವು ಸತಿ ನೆಮ್ಮದಿ ಇರಲ್ಲ. ಅದಕ್ಕೇ ಆ ಗೆಲ್ಲೋದಕ್ಕಿಂತ ನೆಮ್ಮದಿಯಾಗಿ ಆ ಆರ್ಗ್ಯುಮೆಂಟ್ನ ಅಲ್ಲೇ ಸ್ಟಾಪ್ ಮಾಡಿ, ಅಪ್ಪ ಸರಿ, ನೀನೇ ಸರಿ, ಹೋಗು, 2+2 = 5 ಅಂದರೆ ಸರಿ ಆಯಿತು, ನೀನೇ ಕರೆಕ್ಟ್ ಹೋಗು ಅಂತ ಅಂದ್ಬಿಡ್ಬೇಕು. ನಿಜವಾಗ್ಲೂ ನಮಗೆ ವಯಸ್ಸು ಆಗ್ತಾ ಅಪ್ಪ ಸಾಕು ಆರ್ಗ್ಯುಮೆಂಟ್ಸ್, ಯಾರ ಜೊತೆನೂ ಜಗಳಕ್ಕೆ ಹೋಗೋದು ಬೇಡ, ಯಾರು ಏನಂದರೆ ಅದೇ ಸರಿ. ಏನು ಹೋಗೋದಿದೆ ನಮಗೇನಾದ್ರು ಎಫೆಕ್ಟ್ ಆಗುತ್ತಾ? ನಮಗೆ ನಮ್ಮ ಪಾಡಿಗೆ ನಮ್ಮ ಲೈಫಲ್ಲಿ ನಾವು ಕೆಲಸಗಳನ್ನ ಮಾಡ್ಕೊಂಡು ನೆಮ್ಮದಿಯಾಗಿ ಬ್ಯುಸಿಯಾಗಿ ಯಾವುದೂ ಯೋಚನೆಗಳಿಲ್ಲದೆ ನೆಮ್ಮದಿಯಾಗಿ ನಿದ್ದೆ ಮಾಡೋದು ಇಂಪಾರ್ಟೆಂಟ್. ಕೆಲವ್ರದ್ದೆಲ್ಲ ವಿತಂಡವಾದ ಇರುತ್ತೆ ಲೈಫಲ್ಲಿ, ಅವ್ರನ್ನೆಲ್ಲ ತುಂಬ ಸೀರಿಯಸ್ಸಾಗಿ ತಗೊಳಕ್ಕೆ ಹೋಗಬೇಡಿ. ಬಟ್ ಅವರು ನಮ್ಮ ಫ್ಯಾಮಿಲಿ ಕ್ಲೋಸ್ ಮೆಂಬರ್ಸು ಆಗಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಅವ್ರನ್ನ ಇಷ್ಟಪಡ್ತೀವಿ ಅಂದರೆ ಕೆಲವು ನ್ಯೂನ್ಯತೆನೇ ಆಮೇಲೆ ನಮ್ಮದು ಕೆಲವು ಇರುತ್ತಲ್ವ, ಡ್ರಾಬ್ಯಾಕ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅದಕ್ಕೇ ಅವ್ರು ನಮ್ಗೆ ಅಡ್ಜಸ್ಟ್ ಆಗ್ತಿದ್ದಾರೆ ಅಂದರೆ ನಾವು ಅವ್ರಿಗೆ ಅಡ್ಜಸ್ಟ್ ಆಗಲೇಬೇಕು. ಅಂದರೆ ನಾವು ನಿಜವಾಗ್ಲೂ ಒಂದು ವ್ಯಕ್ತಿನ ಇಷ್ಟಪಡ್ತೀವಿ ಅಂದರೆ ಸ್ವಲ್ಪ ಹೊತ್ತಲ್ಲೇ ಆ ಕೋಪ ಹೊರಟೋಗ್ಬಿಡ್ಬೇಕು ಅಲ್ವಾ? ಅದು ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ. ಇವತ್ತಿಂದ ಆ ಚಾಲೆಂಜ್ ತೊಗೊಳ್ಳಿ ಆಯಿತಾ? ಕೋಪ ಬಂತು ಅಂದರೆ ಅದನ್ನು 1 ಅವರ್ ಮೇಲೆ ತೊಗೊಳಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಆ ಇಂಟೆನ್ಸಿಟಿ ಆಫ್ ಕೋಪನ 1 ದಿನದಲ್ಲಿ ಅಟ್ಲೀಸ್ಟ್ ಅದನ್ನು ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ ಲೈಫ್ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಕೋಪ ಮಾಡಿಕೊಂಡು ಲೈಫಲ್ಲಿ ಎಷ್ಟು ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಡ್ತೀವಿ. ತುಂಬ ಸಿಂಪಲ್ಲಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದಷ್ಟು ನೆಮ್ಮದಿ. ಆ್ಯಕ್ಚುಲಿ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ನೆಮ್ಮದಿಯಾಗಿರೋಕ್ಕೋಸ್ಕರನೇ ಅಲ್ವಾ? ಸೊ ಅದಕ್ಕೇ ಹೇಳೋದು, ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೋಪನ ಬಿಟ್ಬಿಟ್ಟು ನೆಗೆಟಿವ್ ಥಿಂಕ್ ಮಾಡೋದು, ಅದೇ ಟೈಮಲ್ಲಿ ನಾನು ಇನ್ನೂ ಸಾಧಿಸ್ತೀನಿ ಅಂದ್ಕೊಳ್ಳೋದು, ಅದೆಲ್ಲ ಬಿಟ್ಟರೆ ಬೆಸ್ಟ್. ಕೋಪ ಕಡಿಮೆ ಮಾಡಿಕೊಂಡು ನೆಮ್ಮದಿಯಾಗಿರಿ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ನಮಸ್ಕಾರ.